ಸ್ನೇಹಿತರೆ, ಮೊದಲನೆಯದಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಇಂದು ನಮ್ಮ ಚಾನಲ್ಗೆ ಬಂದಿರುವುದು ನಮಗೆ ತುಂಬ ಸಂತೋಷದ ವಿಷಯ. ವಿಷಯವು ಬಹಳ ಮುಖ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳು ತುಂಬ ಆಳವಾದ ಮತ್ತು ನಿಗೂಢವಾಗಿದ್ದು, ನೀವು ಇದನ್ನು ಎಚ್ಚರಿಕೆಯಿಂದ ಆಲಿಸಿ ಅರ್ಥ ಮಾಡಿಕೊಳ್ಳದಿದ್ದರೆ, ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಇದು ನಿಮಗೆ ದೊಡ್ಡ ತಪ್ಪಾಗಬಹುದು. ನೀವು ಮೊದಲೇ ಹೇಳಿದಂತೆ ಈ ಭವಿಷ್ಯವಾಣಿಯು ಸಾಮಾನ್ಯವಾದುದಲ್ಲ. ಇದು ಭವಿಷ್ಯವಾಣಿಯಲ್ಲ. ಗ್ರಹಗಳ ಚಲನೆ, ಅವುಗಳ ಸಾಗಣೆ ಮತ್ತು ಜೀವನದ ವಿವಿಧ ಅಂಶಗಳ ಬಗ್ಗೆ ನಾವು ಸಂಗ್ರಹಿಸಿದ ಆಳದಿಂದ ಹೊರತೆಗೆಯಲಾದ ಮಾಹಿತಿಯಾಗಿದೆ. ಸಂದರ್ಭಗಳನ್ನು ಮೌಲ್ಯಮಾಪನ ಮಾಡಿದ ನಂತರ ಪ್ರಸ್ತುತಪಡಿಸಲಾಗಿದೆ. ನಿಮ್ಮೆಲ್ಲರ ಜೀವನದಲ್ಲೂ ಇಂತಹದ್ದೇನೋ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆ. ಇದು ಚಿಂತಿಸುವಂತೆ ಮಾಡುತ್ತಿದೆ, ಅಸಮಾಧಾನಗೊಳಿಸುತ್ತಿದೆ ಮತ್ತು ಕೆಲವೊಮ್ಮೆ ಇದು ನಿಮ್ಮ ಜೀವನದಂತೆ ಭಾಸವಾಗುತ್ತದೆ. ಅದು ಅಸ್ತವ್ಯಸ್ತವಾಗಿರುವಂತೆಯೇ. ಕೆಲವೊಮ್ಮೆ ನೀವು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಎಂದು ನಾವು ಅರಿತುಕೊಂಡಿದ್ದೇವೆ. ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ, ಆದರೆ ಫಲಿತಾಂಶಗಳು ನಮ್ಮ ನಿರೀಕ್ಷೆಗಳನ್ನು ಪೂರೈಸುವುದಿಲ್ಲ. ಕೆಲವೊಮ್ಮೆ ಅದು ಹಾಗೆಯೇ ತೋರುತ್ತದೆ, ಎಲ್ಲವೂ ನಿಮ್ಮ ವಿರುದ್ಧ ನಡೆಯುತ್ತಿದೆ ಎಂದು ಅನಿಸುತ್ತದೆ ಮತ್ತು ಆ ಕ್ಷಣದಲ್ಲಿ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಸ್ನೇಹಿತರೆ, ಗ್ರಹಗಳ ಚಲನೆ ಮತ್ತು ನಿಮ್ಮ ಕರ್ಮಗಳ ಪರಿಣಾಮವು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದೆ, ವಿವಿಧ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಿದೆ. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ, ಪ್ರತಿಯೊಂದು ಕತ್ತಲೆಗೂ ಅಂತ್ಯವಿದೆ. ರಾತ್ರಿಯ ನಂತರ ಖಂಡಿತವಾಗಿಯೂ ಬೆಳಕು ಬರುತ್ತದೆ. ಇಂದಿನ ಚರ್ಚೆಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತನಾಡುತ್ತೇವೆ. ಇದನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಘಟನೆಗಳು ಸಂಭವಿಸಬಹುದು ಮತ್ತು ನೀವು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಸಂತೋಷವನ್ನು ತರಲು ನೀವು ಯಾವ ತಪ್ಪುಗಳನ್ನು ತ್ಯಜಿಸಬೇಕು ಎಂಬುದನ್ನು ಸಹ ನಾವು ಚರ್ಚಿಸುತ್ತೇವೆ. ನಿಮ್ಮ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಸಿಗುವಂತೆ ಇದನ್ನೆಲ್ಲ ಆಳವಾಗಿ ವಿವರಿಸಲು ಪ್ರಯತ್ನಿಸಲಾಗುವುದು. ಪರಿಹಾರಗಳನ್ನು ಕಂಡುಹಿಡಿಯಲು ನಿಮ್ಮ ಜೀವನದಲ್ಲಿ ಕೆಟ್ಟ ವಿಷಯಗಳು ಬರುತ್ತಿವೆ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಸಮಯದ ಹಿಂದಿನ ಮುಖ್ಯ ಕಾರಣವೇನು? ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯದಲ್ಲಿ ಕೆಲವೊಮ್ಮೆ ಗ್ರಹಗಳ ಚಲನೆ ನಮಗೆ ತೊಂದರೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಕೆಲವೊಮ್ಮೆ ನಮ್ಮ ಸ್ವಂತ ಕ್ರಿಯೆಗಳು, ನಮ್ಮ ಸ್ವಂತ ಅಭ್ಯಾಸಗಳು ಮತ್ತು ಸ್ವಂತ ತಪ್ಪುಗಳು ನಮಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಯಾವ ಅಭ್ಯಾಸಗಳು ಅಥವಾ ಕ್ರಿಯೆಗಳು ನಿಮಗೆ ಹಾನಿಕಾರಕ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಏನಾದರೂ ಸಂಭವಿಸುತ್ತದೆ, ಇದರಿಂದಾಗಿ ನೀವು ನಿರಂತರವಾಗಿ ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತೀರಿ ಎಂಬುದನ್ನು ನೀವು ಗಮನಹರಿಸಬೇಕು. ಸಮಸ್ಯೆಗಳು ಕೆಲವೊಮ್ಮೆ ಕೆಲಸದ ಕಾರಣದಿಂದ ಆಗಿರಬಹುದು, ಕೆಲವೊಮ್ಮೆ ಕುಟುಂಬದ ಕಾರಣದಿಂದ ಆಗಿರಬಹುದು, ಕೆಲವೊಮ್ಮೆ ಹಣದ ಕಾರಣದಿಂದಲೂ ಆಗಿರಬಹುದು. ಆದರೆ ಸ್ನೇಹಿತರೆ, ಇದರರ್ಥ ನಿಮ್ಮ ಅದೃಷ್ಟ ಕೆಟ್ಟದಾಗಿದೆ ಎಂದಲ್ಲ. ದೇವರು ನಿಮಗಾಗಿ ಸಂತೋಷ ಮತ್ತು ದುಃಖ ಚಕ್ರವನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂದು ಅರ್ಥವಲ್ಲ ಮತ್ತು ನೀವು ಇದರಲ್ಲಿ ಸಿಲುಕಿಕೊಂಡಿದ್ದೀರಿ. ವಾಸ್ತವವಾಗಿ ಇದೆಲ್ಲವೂ ನಿಮ್ಮ ಸ್ವಂತ ಕ್ರಿಯೆಗಳು ಮತ್ತು ಗ್ರಹಗಳ ಚಲನೆಯ ಫಲಿತಾಂಶವಾಗಿದೆ. ಈಗ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಇದು ನಿಮ್ಮ ಕ್ರಿಯೆಗಳನ್ನು ಸುಧಾರಿಸುವುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅಳವಡಿಸಿಕೊಳ್ಳುವುದು ಮುಖ್ಯ. ಹಲವು ಬಾರಿ ನಿಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ಸಂಭವಿಸಿದರೂ ನಿಮ್ಮ ತಪ್ಪುಗಳಿಂದಾಗಿ ನೀವು ಸಂಭವಿಸುತ್ತವೆ, ಏಕೆಂದರೆ ನೀವು ನಮ್ಮ ಕೋಪ, ಅಸೂಯೆ ಮತ್ತು ಕ್ರೋಧದಿಂದಾಗಿ ಹಲವು ಬಾರಿ ಗಮನಿಸಿರಬಹುದು. ನಾವು ನಮ್ಮ ಸುತ್ತಲಿನ ಪರಿಸರವನ್ನು ನಕಾರಾತ್ಮಕವಾಗಿರಿಸುತ್ತೇವೆ. ಈ ನಕಾರಾತ್ಮಕತೆಯು ನಮಗೆ ಹಾನಿ ಮಾಡುತ್ತದೆ. ಕೋಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅಸೂಯೆ ನಮಗೆ ಯಾವುದೇ ಒಳ್ಳೆಯದನ್ನು ಮಾಡುವುದಿಲ್ಲ, ಬದಲಿಗೆ ಅದು ನಮ್ಮ ಶಕ್ತಿಯನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತದೆ. ಈಗ ನಾವು ಈ ಪರಿಹಾರಗಳ ಬಗ್ಗೆ ಮಾತನಾಡುತ್ತೇವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಸಹಾಯ ಮಾಡುವ ಕೀಲಿಗಳು. ಮೊದಲನೆಯದಾಗಿ, ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು. ಕೋಪವು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡುವುದಲ್ಲದೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನಿಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ಇದು ಸಂಬಂಧಗಳನ್ನು ಸಹ ಹಾಳು ಮಾಡುವುದಲ್ಲದೆ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಬೇಕು ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನಿಭಾಯಿಸಿ. ಎರಡನೆಯದಾಗಿ, ನೀವು ನಿಮ್ಮ ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು. ದೇವರ ಮೇಲೆ ನಂಬಿಕೆಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ನಿಮಗೆ ನಂಬಿಕೆ ಇರಲೇಬೇಕು. ನೀವು ದೇವರನ್ನು ನಿಷ್ಠೆಯಿಂದ ಪ್ರಾರ್ಥಿಸಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ನೀವು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥಿಸಬೇಕು ಮತ್ತು ನೀವು ನಿಮ್ಮ ಎಲ್ಲ ಆಲೋಚನೆಗಳನ್ನು ದೇವರೊಂದಿಗೆ ಹಂಚಿಕೊಳ್ಳಬೇಕು. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದಲ್ಲದೆ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ನಿಮಗೆ ಸಿಗುವ ಮೂರನೆಯ
ಮೊದಲನೆಯ ವಿಷಯವೇನೆಂದರೆ ನಿಮ್ಮ ಕ್ರಿಯೆಗಳನ್ನು ನೀವು ಸುಧಾರಿಸಿಕೊಳ್ಳಬೇಕು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನೇ ಆದರೂ, ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಕ್ಷಣಗಳು ಬಂದರೂ ಅವು ನಮ್ಮ ಕ್ರಿಯೆಗಳ ಫಲಿತಾಂಶಗಳಾಗಿರುತ್ತವೆ. ಆದ್ದರಿಂದ ನೀವು ಅಂತಹ ಕ್ರಿಯೆಗಳನ್ನು ತಪ್ಪಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇತರರಿಗೆ ಮತ್ತು ನಿಮಗೂ ಪ್ರಯೋಜನಕಾರಿಯಾದದ್ದನ್ನು ಮಾಡಿ. ಈಗ ಪರಿಹಾರದ ಬಗ್ಗೆ ಮಾತನಾಡೋಣ. ಇದು ನಿಮ್ಮ ಜೀವನದಲ್ಲಿ ಸಂಪತ್ತು, ಸಂತೋಷ ಮತ್ತು ಶಾಂತಿಯನ್ನು ಮರಳಿ ತರಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಮೊದಲನೆಯದಾಗಿ ನೀವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಬೇಕು, ಸಂವಹನ ನಡೆಸಬೇಕಾಗುತ್ತದೆ. ಇದಕ್ಕಾಗಿ ನೀವು ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ ಗಂಗಾ ಜಲವನ್ನು ಸಿಂಪಡಿಸಬೇಕು ಮತ್ತು ಪ್ರತಿದಿನ ನಿಮ್ಮ ಮನೆಯ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಬೇಕು. ದೀಪಾರಾಧನೆ ಮಾಡಬೇಕು. ಸೂರ್ಯದೇವರಿಗೆ ದೀಪ ಹಚ್ಚಿ ನೀರನ್ನು ಅರ್ಪಿಸಿ. ಇದು ನಿಮ್ಮ ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಇದಲ್ಲದೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಪ್ರೀತಿಯಿಂದ ನಡೆಸಿಕೊಳ್ಳುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ಸ್ನೇಹಿತರೆ, ನಮ್ಮ ಮನೆಯ ಪರಿಸರವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಮನೆಯ ವಾತಾವರಣವು ಪರಿಸರ ಶಾಂತ ಮತ್ತು ಸಕಾರಾತ್ಮಕವಾಗಿದ್ದರೆ ನಮ್ಮ ಜೀವನವು ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ಈಗ ಅತ್ಯಂತ ಮುಖ್ಯವಾದ ವಿಷಯ, ನೀವು ತಕ್ಷಣ ನಿಲ್ಲಿಸಬೇಕಾದ ಆ ತಪ್ಪುಗಳ ಬಗ್ಗೆ ಮಾತನಾಡೋಣ. ಮೊದಲ ತಪ್ಪು, ಇದು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಳ್ಳು ಹೇಳಬಾರದು. ಸುಳ್ಳು ಹೇಳುವುದರಿಂದ ನಿಮ್ಮ ಸಂಬಂಧಗಳು ಮಾತ್ರವಲ್ಲದೆ ನಿಮ್ಮ ಆತ್ಮವು ಹಾಳಾಗುತ್ತದೆ, ದುರ್ಬಲಗೊಳ್ಳುತ್ತದೆ. ಎರಡನೆಯದಾಗಿ, ನೀವು ಯಾರಿಗೂ ಎಂದಿಗೂ ಅನ್ಯಾಯ ಮಾಡಬಾರದು. ಅನ್ಯಾಯ ಮಾಡುವುದರಿಂದ ನಮ್ಮ ಕರ್ಮ ಹಾಳಾಗುತ್ತದೆ ಮತ್ತು ಅದು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ, ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ನೀವು ಮಾಡಬೇಕಾಗಿರುವುದೇನೆಂದರೆ ಈ ವಿಷಯಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು. ಅಷ್ಟೇ ಅಲ್ಲದೆ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಇದರಿಂದ ನಾವು ನಿಮಗಾಗಿ ಅಂತಹ ಪ್ರಮುಖ ವಿಷಯಗಳ ಬಗ್ಗೆ ಮಾತನಾಡುತ್ತಲೇ ಇರಬಹುದು, ನಿಮಗೆ ಇನ್ನಷ್ಟು ವಿಡಿಯೋಗಳನ್ನು ತರಬಹುದು. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯಗಳು, ಇದು ನಿಮ್ಮ ಜೀವನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಚೆನ್ನಾಗಿ ನೋಡಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಡಿಯಲ್ಲಿ ಜನಿಸಿದ ಜನರ ಜೀವನವು ಯಾವಾಗಲೂ ಹೋರಾಟಗಳಿಂದ ತುಂಬಿರುವುದು ಮುಖ್ಯ. ನೀವು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಹೋರಾಟಗಳನ್ನು ವಿಷಯಕ್ಕೆ ಹೋರಾಡುವ ಜನರಲ್ಲಿ ಒಬ್ಬರು. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿಮ್ಮ ರಾಶಿಚಕ್ರ ಚಿಹ್ನೆಯ ವಿಶೇಷವೇನೆಂದರೆ ನೀವು ಬಹಳಷ್ಟು ಆತ್ಮವಿಶ್ವಾಸ ಮತ್ತು ತಾಳ್ಮೆಯನ್ನು ಹೊಂದಿರುತ್ತೀರಿ. ಆದರೆ ಕೆಲವೊಮ್ಮೆ ಆ ಆತ್ಮವಿಶ್ವಾಸ ಮತ್ತು ತಾಳ್ಮೆ ನಿಮ್ಮ ಮುಂದೆ ಮತ್ತೆ ಮತ್ತೆ ಬರುವ ಸವಾಲುಗಳ ಮುಂದೆ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಈಗಿನ ಜೀವನದ ಸನ್ನಿವೇಶಗಳು ಎರಡು ಅಲಗಿನ ಕತ್ತಿಯಂತೆ. ಒಂದೆಡೆ ನೀವು ಕೆಲವು ಸಣ್ಣ ಯಶಸ್ಸು ಬರುತ್ತಿವೆ, ಆದರೆ ಮತ್ತೊಂದೆಡೆ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ. ಆ ಅನುಭವ ಇನ್ನೂ ಆಗಿಲ್ಲ. ಕೆಲವೊಮ್ಮೆ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ, ಆದರೆ ನೀವು ಬೇರೆಯವರಿಗೆ ಹೋಲಿಸಿದರೆ ನೀವು ಬಹಳ ಕಡಿಮೆ ಪಡೆದುಕೊಂಡಿದ್ದೀರಿ. ಆದರೆ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ನಿಮ್ಮ ಸುತ್ತಲಿನ ಸಂದರ್ಭಗಳನ್ನು ನೋಡಬೇಕು ಮತ್ತು ಗ್ರಹಗಳು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿವೆ. ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಸಮಸ್ಯೆ ಎಂದರೆ ನೀವು ಜನರಿಗೆ ಇಲ್ಲ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ನೀವು ಯಾರಿಗಾದರೂ ಸಹಾಯ ಮಾಡುವಾಗ ನಿಮಗೆ ಇಷ್ಟವಿಲ್ಲದಿದ್ದರೂ ಸಹ ನೀವು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗುತ್ತೀರಿ. ನಂತರ ಈ ವಿಷಯವು ನಿಮ್ಮನ್ನು ಕಾಡುತ್ತದೆ. ಅದು ನಿಮ್ಮಲ್ಲಿ ದುಃಖ ಮತ್ತು ದುಃಖದ ಭಾವನೆಯನ್ನು ಉಂಟುಮಾಡುತ್ತದೆ. ಆದರೆ ಸ್ನೇಹಿತರೆ, ಇದನ್ನು ಬದಲಾಯಿಸಿ. ಇತರರಿಗೆ ಸಹಾಯ ಮಾಡುವುದು ಬಹಳ ಮುಖ್ಯ. ಅದು ಒಳ್ಳೆಯದೇ, ಆದರೆ ಅದು ನಿಮ್ಮ ಸಂತೋಷ ಮತ್ತು ಒಪ್ಪಿಗೆಯೊಂದಿಗೆ ಮಾಡಿದಾಗ ಮಾತ್ರ ಸರಿ. ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ನಿಮಗೆ ಹಾನಿಕಾರಕವಾಗುತ್ತದೆ. ಈಗ ಗ್ರಹಗಳ ಪ್ರಸ್ತುತ ಚಲನೆಯ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಗ್ರಹಗಳ ಸ್ಥಾನಗಳು ಮತ್ತು ಸಂಚಾರಗಳು ಮುಂಬರುವ ದಿನಗಳಲ್ಲಿ ಮತ್ತು ಸಮಯವು ನಿಮಗೆ ಮಿಶ್ರವಾಗಿರುತ್ತದೆ. ಒಂದೆಡೆ ನೀವು ಕೆಲಸದ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುತ್ತೀರಿ, ಆದರೆ ಮತ್ತೊಂದೆಡೆ ನಿಮ್ಮ ಜೀವನದಲ್ಲಿ ಆಳವಾದ ಗಾಯವನ್ನು ಉಂಟುಮಾಡುವ ಕೆಲವು ಘಟನೆಗಳು ಇರುತ್ತವೆ. ಈ ಗಾಯವು ಮಾನಸಿಕವಾಗಿರಬಹುದು ಮತ್ತು ಭಾವನಾತ್ಮಕವಾಗಿರಬಹುದು. ನಿಮ್ಮ ನೈತಿಕ ಸ್ಥೈರ್ಯದ ಮೇಲೆ ಪರಿಣಾಮ ಬೀರುವ ಸಮಯ. ನಿಮ್ಮ ರಾಶಿಚಕ್ರ ಚಿಹ್ನೆಯ ದೊಡ್ಡ ವಿಶೇಷತೆ ಏನೆಂದರೆ ನೀವು ಎಷ್ಟೇ ಹೋರಾಟಗಳನ್ನು ಎದುರಿಸಿದರೂ ನೀವು ಬಿಟ್ಟುಕೊಡುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನೀವು ಯಶಸ್ವಿಯಾಗುತ್ತೀರಿ. ನೀವು ಪ್ರತಿಯೊಂದು
ಕಷ್ಟವನ್ನು ಎದುರಿಸುತ್ತೀರಿ. ಅದಕ್ಕಾಗಿಯೇ ನೀವು ಇತರರಿಗೆ ಸ್ಫೂರ್ತಿಯಾಗುತ್ತೀರಿ. ಆದರೆ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಎದುರಿಸುತ್ತಿರುವ ಸವಾಲುಗಳು ನಿಮ್ಮ ಜೀವನದಲ್ಲಿ ಬರುವ ಜನರು ನಿಮ್ಮ ಸಹಿಷ್ಣುತೆಯನ್ನು ಪರೀಕ್ಷಿಸುವುದಲ್ಲದೆ ಜೀವನದಲ್ಲಿ ತಾಳ್ಮೆಯಿಂದಿರುವುದು ಹೇಗೆ ಎಂಬುದನ್ನು ಕಲಿಸುತ್ತಾರೆ. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವ್ಯವಹಾರ ಮತ್ತು ಕೆಲಸದ ಬಗ್ಗೆ ಮಾತನಾಡುತ್ತಾ ಮುಂಬರುವ ಸಮಯ ಉದ್ಯಮಿಗಳಿಗೆ ಒಳ್ಳೆಯದಾಗುತ್ತದೆ. ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ಇದು ನಿಮ್ಮ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಪರೀಕ್ಷಿಸುತ್ತದೆ. ನೀವು ಕೆಲವು ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಅಥವಾ ಕೆಲವು ದೊಡ್ಡ ಸಮಸ್ಯೆ ಉದ್ಭವಿಸಬಹುದು. ಈ ಸಮಯದಲ್ಲಿ ನೀವು ಶಾಂತ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಕೆಲಸ ಮಾಡಬೇಕಾಗಬಹುದು. ಈ ಸಮಯದಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಶೇಷವೇನೆಂದರೆ, ನಿಮ್ಮ ಕೆಲವು ಜನರು ನಿಮ್ಮ ಸುತ್ತಲೂ ಬಂದು ನಿಮ್ಮನ್ನು ತಪ್ಪು ಕಾರ್ಯಗಳ ಕಡೆಗೆ ಪ್ರಚೋದಿಸಬಹುದು. ಇದು ಬಹಳ ಸೂಕ್ಷ್ಮ ಸಮಯ, ಏಕೆಂದರೆ ನಿಮ್ಮ ಸಹವಾಸ ಮತ್ತು ನಿಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆ ಇರಬಹುದು. ನೀವು ಜಾಗರೂಕರಾಗಿರಬೇಕು ಮತ್ತು ಯಾವುದೇ ತಪ್ಪು ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಬೇಕು ಅಥವಾ ಕೆಲಸದಲ್ಲಿ ಮುಳುಗಬೇಡಿ. ಮುಂಬರುವ ದಿನಗಳಲ್ಲಿ ನೀವು ಬಹಳ ದೊಡ್ಡ ಮತ್ತು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಿರ್ಧಾರವು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯ ಮೇಲೆ ಮಾತ್ರವಲ್ಲದೆ ನಿಮ್ಮ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಈ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಲ್ಲ, ಏಕೆಂದರೆ ಇದು ಅನೇಕರನ್ನು ಒಳಗೊಂಡಿರುತ್ತದೆ. ಸವಾಲುಗಳು ಮತ್ತು ಚಿಂತೆಗಳು ಇರುತ್ತವೆ. ಆದರೆ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯೊಂದಿಗೆ ವರ್ತಿಸಬೇಕಾಗುತ್ತದೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಈ ಎಲ್ಲ ಸಂದರ್ಭಗಳನ್ನು ಹೇಗೆ ನಿಭಾಯಿಸುವುದು? ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ಏನೇ ಇರಲಿ, ಅವುಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವು ಶಾಶ್ವತವಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು. ನಾವು ಸಕಾರಾತ್ಮಕತೆಯನ್ನು ತರಲು ಪ್ರಯತ್ನಿಸಬೇಕು. ಇದಕ್ಕಾಗಿ ನೀವು ನಿಮ್ಮ ಕೋಪ ಮತ್ತು ಅಸೂಯೆಯನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ನಾವು ಕೋಪಗೊಂಡಾಗ ನಂತರ ಯಾವುದೇ ಕೆಟ್ಟ ಪರಿಸ್ಥಿತಿಯು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ. ದೇವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾನೆ ಮತ್ತು ಅವರು ನಿಮ್ಮ ತೊಂದರೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತಾರೆ. ಇದರಿಂದಾಗಿ ನಿಮಗೆ ಸ್ಥಿರವಾದ ನಂಬಿಕೆ ಮತ್ತು ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ದೇವರ ಕಡೆಗೆ ಶಾಂತಿ ಮತ್ತು ಸಮತೋಲನದಿಂದ ಎದುರಿಸಲು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವ ಅವಶ್ಯಕತೆಯಿದೆ. ಈ ಶರಣಾಗತಿಯು ನಿಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ದೇವರು ನಿಮ್ಮ ಶ್ರೇಷ್ಠ ಎಂದು ನೀವು ಅರ್ಥ ಮಾಡಿಕೊಂಡಾಗ ಅದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಆಪ್ತ ಸ್ನೇಹಿತರನ್ನು ಹೊಂದಿರುವುದು ನಿಮ್ಮ ಜೀವನದಲ್ಲಿ ದೇವರ ಕೃಪೆಯ ಆಶೀರ್ವಾದಗಳನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಎಲ್ಲ ಸಮಸ್ಯೆಗಳು ದೇವರ ಮೇಲೆ ಅವಲಂಬಿತವಾಗಿರುತ್ತವೆ. ಆತನನ್ನು ನಂಬುವುದು ಮತ್ತು ನಮ್ಮ ಕಷ್ಟಗಳನ್ನು ಆತನೊಂದಿಗೆ ಹಂಚಿಕೊಳ್ಳುವುದು ನಮಗೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಅದು ಜೀವನದ ಕಷ್ಟಗಳನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸಿದಾಗ ದೇವರನ್ನು ಸಂಪರ್ಕಿಸಿ ಮತ್ತು ನಮ್ಮ ಸಮಸ್ಯೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದರಿಂದ ನಮಗೆ ಮನಸ್ಸಿನ ಶಾಂತಿ ಸಿಗುವುದಲ್ಲದೆ ಜೀವನದಲ್ಲಿ ಯಶಸ್ಸು ಮತ್ತು ಸಮತೋಲನವೂ ಸಿಗುತ್ತದೆ. ಹೀಗೆ ದೇವರಲ್ಲಿ ನಂಬಿಕೆ ಮತ್ತು ನಂಬಿಕೆಯು ನಿಮ್ಮ ಜೀವನದ ಶಕ್ತಿಯ ಶ್ರೇಷ್ಠ ಮೂಲವಾಗಿದೆ. ಮೂಲ ದೇವರೊಂದಿಗೆ ಈ ಭಾವನಾತ್ಮಕ ಬಾಂಧವ್ಯವು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆ ನೀವು ಸತ್ಯದ ಹಾದಿಯಲ್ಲಿ ನಡೆಯುವ ವ್ಯಕ್ತಿಯಾಗಿರುವುದರಿಂದ ನೀವು ದೇವರಿಗೆ ತುಂಬಾ ಪ್ರಿಯರು. ನೀವು ಯಾವಾಗಲೂ ಸತ್ಯವನ್ನು ಬೆಂಬಲಿಸುತ್ತೀರಿ ಮತ್ತು ಸುಳ್ಳನ್ನು ನಂಬುವುದಿಲ್ಲ ಮತ್ತು ನೀವು ಮೋಸವನ್ನು ತಪ್ಪಿಸಲು ಪ್ರಯತ್ನಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟದ ಸಮಯಗಳು ಬಂದರೂ ನಿಮ್ಮ ತತ್ವಗಳಲ್ಲಿ ನೀವು ರಾಜಿ ಮಾಡಿಕೊಳ್ಳುವುದಿಲ್ಲ. ಇದು ಜೀವನ ಮತ್ತು ಇರುವ ಜಗತ್ತಾಗಿದ್ದರೂ ಕೆಲವೊಮ್ಮೆ ನಾವು ನಮ್ಮ ಮನಸ್ಸು ಒಪ್ಪಿಕೊಳ್ಳದ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಒತ್ತಡ ಮತ್ತು ಸಂದರ್ಭಗಳಿಂದಾಗಿ ನಮ್ಮ ಆತ್ಮಕ್ಕೆ ಇಷ್ಟವಿಲ್ಲದ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತದೆ. ನೀವು ಈ ರೀತಿ ಏನಾದರೂ ಮಾಡಿದಾಗಲೆಲ್ಲ ನಿಮ್ಮ ಬಗ್ಗೆ ನಿಮಗೆ ತಪ್ಪಿತಸ್ಥ ಭಾವನೆ ಉಂಟಾಗುತ್ತದೆ ಎಂದು ನಾನು ಒಪ್ಪುತ್ತೇನೆ. ನೀವು ನಿಮ್ಮನ್ನು ದೂಷಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಇದನ್ನು ಏಕೆ ಮಾಡುತ್ತಿದ್ದೀರಿ ಎಂದು ಯೋಚಿಸುತ್ತೀರಿ. ನಿಮ್ಮ ಆತ್ಮವು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತದೆ ಮತ್ತು ಇದೇ ಕಾರಣ ನೀವು ಆ ಕೆಲಸವನ್ನು ಮತ್ತೆ ಮಾಡಲು ಬಯಸುವುದಿಲ್ಲ. ನೀವು ಮಾಡಿದ ತಪ್ಪು ಎಂಬ ಭಾವನೆ ನಿಮಗಿದೆ. ನೀವು ಮತ್ತೆ ಆ ಕೆಲಸವನ್ನು ಮಾಡಲು ಇಷ್ಟಪಡುವುದಿಲ್ಲ. ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂಬ ಭಾವನೆ ನಿಮ್ಮಲ್ಲಿದೆ. ಈ ಭಾವನೆಯಿಂದಾಗಿ ಪ್ರೇರಿತರಾಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ನೀವು ಏನನ್ನಾದರೂ ಮಾಡುತ್ತೀರಿ. ನೀವು ದಾನ ಧರ್ಮಗಳನ್ನು ಮಾಡುತ್ತೀರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.